ನಾನು ನೋಡಿರೋ ದೇವಸ್ಥಾನ. ಅವಾಗೆಲ್ಲ ಒಂದ್ಸತಿ ದೇವ್ರ ಹಾಲು ಕುಡಿತು ಅಂತ ಎಲ್ಲ ಚಿಕ್ಕ ಹುಡುಗರು ನಾವು ಪಬ್ಲಿಕ್ ಆಯ್ತಲ್ಲ, ಅದೇ ಗಣೇಶ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗಾಯ್ಸ್. ಬೆಳಗ್ಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಬನ್ನಿ ನಮ್ಮಮ್ಮ ಏನು ಮಾಡ್ತಾರೆ ತೋರಿಸಿ. ಹಾಯ್ ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ನಾವು ಅಂದರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಗೈಸ್. ದೇವಸ್ಥಾನಕ್ಕೆ ಹೋಗೋ ವ್ಲಾಗ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ದೇವಸ್ಥಾನಕ್ಕೆ ಹೊರಟಿದ್ದೀವಿ ಗೈಸ್, ಬನ್ನಿ ಹೋಗುವ. ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ದೇವಸ್ಥಾನ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ತುಂಬ ಹಳೆ ಮರ ಗೈಸ್, ಇದು ತುಂಬ ಹಳೆ ಮರ. ನೋಡಿ ಯಾವ ಥರ ಇದೆ ಅಂತ. ತುಂಬ ಹಳೆ ಮರ ನೋಡಿ, ತುಂಬ ಹಳೆ ಮರ. ಹಿಂಗಿಂದ ಮತ್ತೆ ಹಿಂಗೆ ಹೋದ್ರೆ ಇನ್ನೊಂದು ನಿಮಗೆ ತೋರಿಸ್ತೀನಿ ನೋಡಿ. 1968 ಗೈಸ್ ಆಶ್ರಮದ್ದು. ಇಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ, ಕಲ್ದಿದು ತುಂಬ ಹಳೇದು. ಹಾ ಬಂದೆ, ತುಂಬ ಹಳೇದು ಗೈಸ್. ಮತ್ತು ಇಲ್ಲಿ ಬರೆದವ್ರು ನೋಡಿ, ತಾರೀಕು ನೋಡಿ 6/3/1950. ಹಿಂಗೆ ಬಂದರೆ ಇದು ತುಂಬ ಹಳೆ ಮರ ಗೈಸ್. ಇದು ದೊಡ್ಡ ಮರ, ಇದು ಫುಲ್ಲು ಕಟ್ಟೆ ಗೈಸ್. ನೀವ್ ಹೇಳಿ. ನಾನು ನೋಡಿರೋ ದೇವಸ್ಥಾನ. ಅವಾಗೆಲ್ಲ ಒಂದ್ಸತಿ ದೇವ್ರ ಹಾಲು ಕುಡಿತು ಅಂತ ಎಲ್ಲ ಚಿಕ್ಕ ಹುಡುಗರು ನಾವು ಪಬ್ಲಿಕ್ ಆಯ್ತಲ್ಲ, ಅದೇ ಗಣೇಶ. ಹೌದಾ? ಗಣೇಶ ನಾವು ಚಿಕ್ಕದ್ರಿಂದ, ನಾವು ಹುಟ್ಟಾಗಿಂದ ನೋಡಿರೋ ದೇವಸ್ಥಾನ ಇದು. ನಾವು ಇಲ್ಲೇ ಆಡಿ ಬೆಳೆದಿದ್ದು. ಇದೆಲ್ಲ ಹಳ್ಳಿ ಮರ ಅಲ್ಲ. ಒಂದು ಹಣ್ಣನ್ನ ಇಚ್ಕಿ ಆಡಿ, ಹತ್ತಿ ಹಣ್ಣು ಏನೋ ಅಂತಾರಲ್ಲ ಅಣ್ಣ, ಒಂದು ಗಿಡ ಇತ್ತು, ಅದನ್ನೆಲ್ಲ ಇಚ್ಕಿ ಆಮೇಲೆ ಇದ್ ಮಾಡ್ತೀವಿ. ಸಂಕ್ರಾಂತಿ ಹಬ್ಬದ ದಿವಸ ನವಗ್ರ ಸುತ್ತಬೇಕಲ್ಲ, ಅಲ್ಲಿ ಚಿಕ್ಕದಾಗಿತ್ತು ಪೊಂಗಲ್ ಕೊಡೋರು. ಆ ಪೊಂಗಲ್ ಇಸ್ಕೊಳಕ್ಕೆ 5 ಗಂಟೆ ರಾತ್ರಿಗೆ ಎದ್ದು ಬರೀ ಚಳಿ ನಡಿಕೊಂಡು. ಎದುರುಗಡೆನೆ ಈ ದೇವಸ್ಥಾನನೂ ಇದೆ. ಬನ್ನಿ ಒಳಗಡೆ ಹೋಗುವ ಗೈಸ್. ಇವಾಗ ಒಳಗಡೆ ದೇವ್ರು ಬಂದಿಲ್ಲ. ನಾನು ಸಣ್ಣದ್ರಿಂದ ಇಲ್ಲೆಲ್ಲ ಆಡಿ ಕುಂದು ಎಲ್ಲ ಖುಷಿಯಾಗಿದೆ ಗೈಸ್. ಇದ್ರದ್ದು ಸಪ್ರೇಟ್ ಆಗಿ ಒಂದು ವ್ಲಾಗ್ ಮಾಡ್ಬೇಕಂತ ನನಗೆ ಇಷ್ಟ. ಯಾಕಂತ ಅಂದ್ರೆ ಇಲ್ಲೊಂದು ಸ್ಪೆಷಲ್ ಮೂಮೆಂಟ್ ಇವ್ರು ಕಳೆದಿದ್ದಾರೆ ಗೈಸ್. ಗೈಸ್ ಫುಲ್ಲು ಹಳೆಯ ದೇವಸ್ಥಾನ ಗೈಸ್. ಇದ್ರದ್ದು ಫುಲ್ಲು ಸ್ಪೆಷಲ್. ಮತ್ತು ನಮ್ಮ ಅಮ್ಮಂದು ಸ್ವಲ್ಪ ಮೆಮೊರೀಸ್ ಎಲ್ಲ ನಿಮಗೆ ಅಂದರೆ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಮಾಡಬೇಕಂತ ಪ್ಲ್ಯಾನಲ್ಲಿ ಇದ್ದೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್, ಆದಷ್ಟು ಬೇಗನೆ ಮಾಡ್ತಿದ್ದೆ. ಇವಾಗ ಇಲ್ಲಿ ಮುಗಿಸ್ಕೊಂಡು ಹೊರಟಿದ್ದೀವಿ. ಒಂದ್ಸಲಿ ಜಾಗ ತೋರಿಸ್ತೀನಿ, ನೋಡ್ಕೊಬಿಡಿ ಗೈಸ್. ಫುಲ್ ತುಂಬ ಗೈಸ್, ತುಂಬ ಮೆಮೊರೀಸ್ ಇದೆ, ತುಂಬ ಹೇಳ್ಕೊಳ್ಳೋದಿದೆ. ಆದಷ್ಟು ಬೇಗ ಇದು ವಿಡಿಯೋ ಮಾಡಬೇಕಂತ ನನಗೂ ಇಷ್ಟ ಇದೆ ಗೈಸ್. ಇವಾಗ ವಾಪಸ್ ಹೊರಟಿದ್ದೀವಿ. ಎಷ್ಟು ರಶ್ ಐತೆ ನೋಡಿ. ನನ್ನ ಗಾಡಿ ಹೆಡ್ಲೈಟ್ ಪ್ರಾಬ್ಲಮ್ ಹೇಳ ಗೈಸ್. ನೋಡ್ರಿ, ನೋಡು, ಇದು ಇಲ್ಲೂ ಬರ್ತೈತೆ ಲೈಟು, ಎಲ್ಲ ಆಗ್ತೈತೆ. ಇಂಡಿಕೇಟರ್ದು ಎಲ್ಲ ಲೈಟ್ ಬರ್ತೈತೆ, ಆದರೆ ಇದೊಂದು ಲೈಟೇ ಬರ್ತಾ ಇಲ್ಲಪ್ಪ. ಇಲ್ಲಿ ಇದೊಂದು ಲೈಟೇ ಬರ್ತಾ ಇಲ್ಲ. ಏಯ್ ಬಾ, ಆನಲ್ಲೇ ಐತದು. ಅಷ್ಟೇ ಕಣೋ, ಅದಕ್ಕೆ ತಲೆ ಕೆಡಿಸ್ಕೊತೀಯ.
ತಲೆ ಕೆಡ್ಸ್ಕೊಳ್ಳೋದಂತ ಅಲ್ಲಮ್ಮ, ಒಂದು ಪ್ರಾಬ್ಲಮ್ ಸಾಲ್ವ್ ಆದ್ರೆ ಇನ್ನೊಂದು ಪ್ರಾಬ್ಲಮ್ ನನಗೆ ಏನಂತ ಜೀವನ ಇಷ್ಟು ದಿವಸ ಪ್ರಾಬ್ಲಮ್ ಬರ್ತಾ ಇರ್ಲಿ. ಇಷ್ಟು ದಿವಸ ಮೈಕ್ ಪ್ರಾಬ್ಲಮ್ ಅಂತ ಓಡಾಡಿದ್ದಾಯ್ತು, ಇವಾಗ ಲೈಟ್ ಪ್ರಾಬ್ಲಮ್ ಅಂತ ಓಡಾಡಬೇಕು. ಒಂದಲ್ಲ ಒಂದು ಪ್ರಾಬ್ಲಮ್ಮು ಜೀವನ ಬದುಕು ಜಟಕ ಬಂಡಿ ಇದು. ಅಯ್ಯೋ ಅವ ಅದು ಕತೆ ಹೇಳೋದು ಕಣವ, ಕಥೆನೇ ಇದು ಕತೆ ಆಯ್ತಾ ಇರೋದು ಕಣವ. ಕಥೆನೇ ಅಲ್ವೇ ನಮ್ಮದು. ನಾನು ನಮ್ಮ ಆಡಿಯನ್ಸಿಗೆ ನಾನು ಕತೆ ಹೇಳ್ತಾ ಇದ್ದೀನಿ. ಹಲೋ ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3 4 5 6 7 8 ಗೈಸ್. ಮೈಕ್ ಸೆಟ್ ಆಯಿತು ಗೈಸ್, ಮೈಕ್ ಸೆಟ್ ಆಯಿತು. ಈ ಪ್ರಾಬ್ಲಮ್ ಸಾಲ್ವ್ ಆಯಿತು, ಇನ್ನೊಂದು ಪ್ರಾಬ್ಲಮ್ ಬಂತು ಗೈಸ್. ದೇವಸ್ಥಾನದಿಂದ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮಮ್ಮ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಏನು ಅಡುಗೆ ಮಾಡ್ತಾ ಇದ್ದೀರಾ ಗೈಸ್? ನಮ್ಮ ಮನೇಲಿ ಟೊಮೊಟೊ ಗೊಜ್ಜು ನಾನೇ ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿದ್ದು ಒಂದು ಟೈಮಲ್ಲಿ, ಅದು ಬೇರೆ ವಿಷಯ. ರೊಟ್ಟಿ ನಾನು ಮೊನ್ನೆ ಹೇಳ್ಕೊಟ್ಟೆ ನಮ್ಮ ಅಮ್ಮಂಗೆ. ನೋಡ್ರಿ ಇವೆಲ್ಲ ನೀಟಾಗಿ ಮಾಡ. ನಮ್ಮ ಮನೇಲಿ ಟೊಮೊಟೊ ಗೊಜ್ಜು ಅಂದರೆ ಎಲ್ಲರಿಗೂ ಇಷ್ಟ, ನಮಗೂ ಇಷ್ಟ, ನನಗಿಷ್ಟ. ಕುಡಿಲಿ, ನಾನು ಹಾಕಿದ್ರೇ ಟೇಸ್ಟ್ ಬರೋದು. ಎಷ್ಟಲ್ಲಿ ಹೇಳ್ಕೊಡ್ಬೇಕು ಇದನ್ನು? ನೀನು ಲಾಸ್ಟಲ್ಲಿ ನೀನು ಅನ್ಬೇಕು ಹಿಂಗೆ. ರೊಟ್ಟಿನ ಹೇಳ್ಕೊಟ್ಟಿಲ್ವಾ? ಕಲಿಬೇಕು ಹೆಣ್ಮಕ್ಳು. ಇನ್ಯಾವಾಗ ಕಲಿಯೋದು? ಎಲ್ಲಿ ತಟ್ಟೇಡಿ ಸರಿ ಬಳಿರಿ, ಕಲಿಬೇಕು ಹೆಣ್ಮಕ್ಳು, ಅದಕ್ಕೆ ನಾನು ಹಾಕ್ತೇನೆ ಅಷ್ಟೇ. ಹೇಳಿ ಕರೆಕ್ಟ್ ಹೇಳಿ. ಇವಾಗ ಅದೆತ್ತು ಇಲ್ಲ ಹಾಕು. ಅಕ್ಕ ಕೈ ತೊಳಿ ಬೈಲಿ, ಕೈ ತೊಳ್ದಾ? ಅಲ್ಲಿ ಹಾಕು, ಎಣ್ಣೆ ಎತ್ಕೊ ಅಲ್ಲಿ ಹಾಕು. ನೋಡು ಅಷ್ಟೊಂದ ನಾನು ಹೇಳಿದ್ದು ನಿಮಗೆ. ನಿನ್ಗೇನಾದ್ರು ಅತ್ತೆ ಇದ್ದಿದ್ರೆ ನನ್ನ ಥರನೇ ಇರ್ತಾ ಇದ್ರೇನೋ ಅಲ್ವಾ? ಮೈಕ್ ರೆಡಿ ಆಯಿತು, ನಾವು ರೆಡಿ ಇಲ್ಲ. ಮೈಕ್ ರೆಡಿ ಆಯಿತು, ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು, ಇನ್ನೊಂದು ಪ್ರಾಬ್ಲಮ್ ಬಂದ್ಬಿಟ್ಟೈತೆ. ಏನಾಯ್ತು ಅಂತ ಗೊತ್ತಿಲ್ಲ. ನಿನ್ನೆ ನೈಟ್ ನೋಡ್ಕೊಂಡಿದ್ದು ನಾನು, ಏನು ಲೈಟೇ ಬರ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಟ್ರೈ ಮಾಡಿದ್ರು ಗೊತ್ತಾಗ್ಲಿಲ್ಲ. ಬಲ್ಪು ಏನು ಹೋಗಿಲ್ಲ, ಏನಾಗೈತೋ ನೋಡಬೇಕು. ವೈರಿಂಗ್ ಪ್ರಾಬ್ಲಮ್ ಐತಾ, ಫ್ಯೂಸ್ ಪ್ರಾಬ್ಲಮ್ ಇದೆಯಾ, ಬಲ್ಬ್ ಪ್ರಾಬ್ಲಮ್ ಇದೆಯಾ? ಗೈಸ್ ಊಟ ತಗೊಂಡು ಹೋಗ್ತಾ ಇದ್ದೀನಿ. ಚೇರ್ಸ್ ಮಾಡಮ್ಮ ಹಂಗೆ. ಚೇರ್ಸ್. ನಾನು ಹೊಸದೊಂದ್ಸಲಿ ಕೊಡಿಸ್ಬಿಟ್ಟು ಅಲ್ಲೇ ಹಾಕ್ಬೇಕು, ಆ ಥರದ್ದೊಂದು ರೀಲ್ಸ್ ಮಾಡಿ ಹಾಕ್ಬೇಕು ನಾನು. ನಾನು ನಿನ್ಗೇನು ಕೊಡಿಸಿಲ್ಲ ಅಲ್ವಾ, ಚಿನ್ನದ್ದು ಬೆಳ್ಳಿದೆಲ್ಲ. ನಾನು ಫಸ್ಟು ನಿನ್ಗೆ ಒಡವೆ ಕೊಡಿಸ್ತೀನಿ ಅಂತ ಅಂದರೆ ನಿನ್ಗೆ ಯಾವ ಒಡವೆ ಇಷ್ಟ ಅಂದರೆ ಈ ಥರದ್ದು ಇಷ್ಟ ನನಗೆ. ಫಸ್ಟ್ ಕೊಡಿಸೋದ್ರೆ ಅದೇ ಕೊಡಿಸ್ಬೇಕು ಅಂತ ಯಾವ್ದಾದ್ರು ಇಷ್ಟನಾ? ಇನ್ನು ಮೂಗ್ಬೊಟ್ಟು ಅಂದರೆ ಇಷ್ಟನಾ? ಆಯ್ತಲ್ಲ ಮೂಗ್ಬೊಟ್ಟು. ಹಾಂ ಏನು ಡೈಮಂಡು ಡೈಮಂಡ್ ಅಂತೆ ಗೈಸ್, ಡೈಮಂಡ್ ಮೂಗ್ಬೊಟ್ಟು ಬೇಕಂತೆ ನಾವು ಅಮ್ಮಂಗೆ. ಡೈಮಂಡ್ ಮೂಗ್ಬೊಟ್ಟು ಬೇಕಾ ನಿಂಗೆ? ಫಸ್ಟ್ ಅದೇ ಆಗಿರಬೇಕು ಅಂತ ಏನಿಲ್ಲ. ಡೈಮಂಡ್ ಅಲ್ದೋದ್ರೂ ಪರವಾಗಿಲ್ಲ, ಆಗ ಮೂಗ್ಬಟ್ಟು ಹಾಕೋತಿದ್ದೆ. ಆ ಥರದ್ದು ಸಿಗ್ತಾ ಇಲ್ಲ ಇವಾಗ, ಆ ಥರದ್ದು ಬೇಕು ನನಗೆ. ಒಟ್ನಲ್ಲಿ ಸಣ್ಣಕ್ಕ ಇಲ್ಲಿ 3 ಇದಿರಬೇಕು, ಇಲ್ಲೊಂದು ಗುಂಡು ಥರದ್ದಿತ್ತು ನನ್ನ ಹತ್ರ, ತುಂಬ ಚೆನ್ನಾಗಿತ್ತು. ಓ ಅದು ಹಳೆ ಕಾಲದ ಮುತ್ಕಿದೀರ ಹಾಕೊಳ್ಳೋದು? ಹಳೆ ಕಾಲದೇ ಇವಾಗ ಟ್ರೆಂಡ್ ಆಗಿರೋದು. ಗೈಸ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.